ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯುರೋಪಿನ ಹೃದಯದಲ್ಲಿರೋ ಒಂದು ದೇಶ, ಅದ್ಭುತ ಪ್ರಕೃತಿ, ಶ್ರೀಮಂತ ಇತಿಹಾಸ, ಅನೇಕ ರಹಸ್ಯಗಳಿಂದ ತುಂಬಿರೋ ನೆಲ. ಇದು ಕೇವಲ ಒಂದು ದೇಶ ಅಲ್ಲ, ಇದು ಒಂದು ಅನುಭವ. ಬ್ರೆಡ್ ಬ್ಯಾಸ್ಕೆಟ್ ಆಫ್ ಯುರೋಪ್ ಎಂದೇ ಪ್ರಸಿದ್ಧಿಯಾಗಿರುವ ಉಕ್ರೇನ್ ತನ್ನ ಸುಂದರ ಸೂರ್ಯಕಾಂತಿ ಹೊಲಗಳು, ಜೀವಂತ ಸಂಸ್ಕೃತಿ ಮತ್ತು ಮನಮುಟ್ಟುವ ಜನರಿಗಾಗಿ ವಿಶ್ವದ ಗಮನವನ್ನು ಸೆಳೆಯುತ್ತೆ. ಆದರೆ ಈ ದೇಶ ಮಾನವ ಇತಿಹಾಸದ ಭಯಾನಕ ಘಟನೆಯಾದ ಚರ್ನೋಬಿಲ್ ಡಿಸಾಸ್ಟರ್ಗೆ ಸಾಕ್ಷಿಯಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ಈ ರಹಸ್ಯಮಯ ಮತ್ತು ವೈವಿಧ್ಯಮಯ ದೇಶದ ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ. ಅದರ ಆಹಾರ, ಸಂಸ್ಕೃತಿ, ಸತ್ಯಗಳು ಮತ್ತು ನೀವು ತಿಳಿಯದೇ ಇರುವ ಆಶ್ಚರ್ಯಕರ ವಿಷಯಗಳನ್ನು ಈ ವಿಡಿಯೋ ಮೂಲಕ ಅನ್ವೇಷಣೆ ಮಾಡೋಣ. ಅದಕ್ಕೂ ಮೊದಲು ನೀವು ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಉಕ್ರೇನ್ ಯುರೋಪಿನ ಪೂರ್ವ ಭಾಗದಲ್ಲಿರೋ ಒಂದು ದೊಡ್ಡ ಮತ್ತು ಪ್ರಮುಖ ದೇಶ ಆಗಿದ್ದು, ಸಂಪೂರ್ಣವಾಗಿ ಯುರೋಪಿನಲ್ಲಿರುವ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಒಂದು ಕಾಲದಲ್ಲಿ ಇದನ್ನು ದ ಉಕ್ರೇನ್ ಎಂದು ಕರೆಯಲಾಗುತ್ತಿತ್ತು. ಆದರೆ 1991ರಲ್ಲಿ ಸೋವಿಯತ್ ಯೂನಿಯನ್ನಿಂದ ಸ್ವಾತಂತ್ರ್ಯವನ್ನು ಪಡೆದ ನಂತರ ಇದು ಕೇವಲ ಒಂದು ಪ್ರದೇಶ ಅಲ್ಲ, ಇದು ಸ್ವತಂತ್ರ ರಾಷ್ಟ್ರ ಎಂಬುದನ್ನು ತೋರಿಸೋದಕ್ಕೆ ದ ಪದವನ್ನು ತೆಗೆದುಹಾಕಲಾಯಿತು. ಉಕ್ರೇನ್ನ ರಾಜಧಾನಿ ಕೀವ್ ಆಗಿದೆ. ಭೌಗೋಳಿಕವಾಗಿ ಉಕ್ರೇನ್ ವಿಶಾಲ ಸಮತಟ್ಟು ಪ್ರದೇಶಗಳು, ಕೃಷಿಗೆ ಅತ್ಯುನ್ನತವಾದ ಕಪ್ಪು ಮಣ್ಣು, ನದಿಗಳು ಮತ್ತು ಕಾಡುಗಳನ್ನು ಹೊಂದಿದೆ. ಅದರಲ್ಲೂ ಈ ದೇಶದ ಡಿಪ್ನೋ ರಿವರ್ ಪ್ರಮುಖವಾಗಿದೆ. ಉಕ್ರೇನನ್ನು ಬ್ರೆಡ್ ಬ್ಯಾಸ್ಕೆಟ್ ಆಫ್ ಯುರೋಪ್ ಎಂದು ಕರೆಯಲಾಗುತ್ತೆ, ಯಾಕೆಂದರೆ ಇಲ್ಲಿ ಉತ್ತಮ ಮಟ್ಟದ ಗೋಧಿ ಮತ್ತು ಧಾನ್ಯವನ್ನು ಉತ್ಪಾದನೆ ಮಾಡಲಾಗುತ್ತೆ. ಈ ದೇಶದ ಅಧಿಕೃತ ಕರೆನ್ಸಿಗೆ ಉಕ್ರೇನಿಯನ್ ರಿನ್ವಿಯಾ ಎನ್ನಲಾಗುತ್ತೆ. ಒಂದು ಉಕ್ರೇನಿಯನ್ ರಿನ್ವಿಯಾ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ 2 ರಿಂದ 2.5 ರೂಪಾಯಿಗೆ ಸಮಾನವಾಗಿರುತ್ತೆ. ಉಕ್ರೇನ್ನ ಸುತ್ತ ರಷ್ಯಾ, ಪೋಲ್ಯಾಂಡ್, ಬೆಲೋರಸ್, ಹಂಗೇರಿ, ರೊಮೇನಿಯಾ, ಸ್ಲೋವೇಕಿಯಾ ಮತ್ತು ಮಾಲ್ಡೋವಾ ದೇಶಗಳಿವೆ. ಉಕ್ರೇನ್ ತನ್ನ ಭೌಗೋಳಿಕ ಮಹತ್ವ, ಕೃಷಿ ಸಂಪತ್ತು ಮತ್ತು ಶ್ರೀಮಂತ ಇತಿಹಾಸದಿಂದ ಯುರೋಪಿನ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಉಕ್ರೇನ್ ಯುರೋಪಿನಲ್ಲಿಯೇ ವಿಸ್ತೀರ್ಣದ ದೃಷ್ಟಿಯಿಂದ ಅತಿ ದೊಡ್ಡ ದೇಶವಾಗುತ್ತೆ. ಇದರ ಒಟ್ಟು ವಿಸ್ತೀರ್ಣ ಸುಮಾರು 6,03,550 ಚದರ ಕಿಲೋಮೀಟರ್ಗಳಾಗಿದೆ. ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದರೆ ಸುಮಾರು 4 ಕೋಟಿಗೂ ಹೆಚ್ಚು ಜನರನ್ನು ಈ ದೇಶ ಹೊಂದಿದ್ದು, ಇದು ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳಿಗಿಂತ ಕಡಿಮೆ ಅಂತಲೇ ಹೇಳ್ಬೋದು. ಉಕ್ರೇನ್ನ ಅಧಿಕೃತ ಭಾಷೆ ಉಕ್ರೇನಿಯನ್ ಆಗಿದೆ. ಆದರೆ ಇತಿಹಾಸದ ಕಾರಣಗಳಿಂದಾಗಿ, ವಿಶೇಷವಾಗಿ ಪೂರ್ವ ಮತ್ತು ದಕ್ಷಿಣ ಭಾಗಗಳಲ್ಲಿ ಇಲ್ಲಿ ರಷ್ಯನ್ ಲ್ಯಾಂಗ್ವೇಜನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ. ಈ ದೇಶದಲ್ಲಿ ಬಹುಪಾಲು ಜನರಿಗೆ 2 ಭಾಷೆಗಳು ಗೊತ್ತಿವೆ. ಉಕ್ರೇನ್ನಲ್ಲಿ ಯುರೋಪಿಯನ್ ಒಕ್ಕೂಟದ ಬೆಂಬಲಕ್ಕಾಗಿ ನಡೆದ ದೊಡ್ಡ ಪ್ರತಿಭಟನೆಗಳನ್ನು ಯೂರೋ ಮೈದಾನ್ ಎಂದು ಕರೆಯಲಾಗುತ್ತೆ. 2013ರಲ್ಲಿ ಉಕ್ರೇನ್ ಸರ್ಕಾರ ಯುರೋಪಿಯನ್ ಯೂನಿಯನ್ ಜೊತೆಗಿನ ಒಪ್ಪಂದಕ್ಕೆ ಸಹಿ ಹಾಕೋದನ್ನು ಹಠಾತ್ ಸ್ಥಗಿತಗೊಳಿಸಿದಾಗ ಜನರಲ್ಲಿ ಅಸಮಾಧಾನ ಉಂಟಾಗುತ್ತೆ. ಇಲ್ಲಿನ ಜನ ಇದರಿಂದ ಅಸಮಾಧಾನಗೊಂಡು ದೇಶವ್ಯಾಪಿ ಪ್ರತಿಭಟನೆಗಳನ್ನು ಆರಂಭಿಸ್ತಾರೆ. ಈ ಪ್ರತಿಭಟನೆಗಳು ಚಳುವಳಿಯ ರೂಪವನ್ನು ಪಡೆದುಕೊಳ್ತವೆ. ಇದರಿಂದ ಅಂದಿನ ಅಧ್ಯಕ್ಷರಾಗಿದ್ದ ವಿಕ್ಟರ್ ಯಾನ್ಕೋವಿಚ್ ರಾಜೀನಾಮೆ ಕೊಡಬೇಕಾಗುತ್ತೆ. ಈ ಚಳುವಳಿ ಉಕ್ರೇನ್ನ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ತಿರುವನ್ನು ತಂದುಕೊಡುತ್ತೆ. ಇದು ಈ ದೇಶದ ಭವಿಷ್ಯದ ದಿಕ್ಕನ್ನೇ ಬದಲಿಸುತ್ತೆ. ಇಂದಿಗೂ ಕೂಡ ಉಕ್ರೇನ್ ದೇಶದಲ್ಲಿ ಯುರೋಪಿಯನ್ ಮೌಲ್ಯಗಳು, ಸ್ವಾತಂತ್ರ್ಯ ಮತ್ತು ಜನತಾಂತ್ರಿಕ ವ್ಯವಸ್ಥೆಗೆ ಬೆಂಬಲ ವ್ಯಕ್ತಪಡಿಸುವ ಮನೋಭಾವ ಬಲವಾಗಿದ್ದು, ಬಹುಪಾಲು ಜನರು ಯುರೋಪಿಯನ್ ಯೂನಿಯನ್ ಜೊತೆ ಹತ್ತಿರದ ಸಂಬಂಧವನ್ನು ಬೆಂಬಲಿಸ್ತಾರೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಿರೋ ಯುದ್ಧಕ್ಕೆ ಒಂದು ಮಾತ್ರ ಕಾರಣ ಇಲ್ಲ, ಇದು ಹಲವು ಇತಿಹಾಸ, ರಾಜಕೀಯ ಮತ್ತು ಭದ್ರತಾ ಕಾರಣಗಳ ಸಂಯೋಜನೆಯಾಗಿದೆ. ಮೊದಲಿಗೆ 2014ರಲ್ಲಿ ರಷ್ಯಾ ಅನೆಕ್ಷೇಷನ್ ಆಫ್ ಕ್ರಿಮಿಯಾ ಮೂಲಕ ಉಕ್ರೇನ್ನ ಕ್ರಿಮಿಯಾ ಪ್ರದೇಶವನ್ನು ತನ್ನೊಳಗೆ ಸೇರಿಸಿಕೊಳ್ಳುತ್ತೆ. ಅದೇ ಸಮಯದಲ್ಲಿ ಉಕ್ರೇನ್ನ ಪೂರ್ವ ಭಾಗದಲ್ಲಿರೋ ಡನ್ಬಸ್ ಪ್ರದೇಶದಲ್ಲಿ ರಷ್ಯಾ ಬೆಂಬಲಿತ ಗುಂಪುಗಳು ಮತ್ತು ಉಕ್ರೇನ್ ಸರ್ಕಾರದ ನಡುವೆ ಘರ್ಷಣೆ ಶುರುವಾಗುತ್ತೆ. ಎರಡನೆಯದಾಗಿ ಉಕ್ರೇನ್ ಪಶ್ಚಿಮ ದೇಶಗಳೊಂದಿಗೆ, ವಿಶೇಷವಾಗಿ ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ಜೊತೆಗೆ ಹತ್ತಿರದ ಸಂಬಂಧವನ್ನು ಬೆಳೆಸೋದಕ್ಕೆ ಪ್ರಯತ್ನಿಸ್ತಾ ಇತ್ತು. ರಷ್ಯಾ ಇದನ್ನು ತನ್ನ ಭದ್ರತೆಗೆ ಧಮಕಿ ಅಂತ ನೋಡುತ್ತೆ, ಯಾಕೆಂದರೆ ನ್ಯಾಟೋ ತನ್ನ ಗಡಿಗೆ ಹತ್ತಿರ ಬರಬಾರ್ದು ಅಂತ ಅವರ ಪ್ರಮುಖ ನಿಲುವಾಗಿರುತ್ತೆ. ಮೂರನೆಯದಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇತಿಹಾಸ, ಸಂಸ್ಕೃತಿ ಮತ್ತು ರಾಜಕೀಯ ಸಂಬಂಧಗಳು ತುಂಬ ಗಾಢವಾಗಿದ್ದಾವೆ. ರಷ್ಯಾ ಉಕ್ರೇನ್ ದೇಶವನ್ನು ತನ್ನ ಪ್ರಭಾವದಲ್ಲೇ ಇರಬೇಕು ಅಂತ ಬಹುಕಾಲದಿಂದ ಬಯಸ್ತಾ ಇತ್ತು. ಈ ಎಲ್ಲ ಕಾರಣಗಳಿಂದಾಗಿ 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ದಾಳಿಯನ್ನು ಮಾಡುತ್ತೆ. ಇದಕ್ಕೆ ರಷ್ಯಾ ತನ್ನ ಭದ್ರತೆ ಮತ್ತು ರಾಜಕೀಯ ಕಾರಣಗಳನ್ನು ಉಲ್ಲೇಖಿಸಿದರೂ ಕೂಡ ಉಕ್ರೇನ್ ಮತ್ತು ಬಹುತೇಕ ದೇಶಗಳು ಇದನ್ನು ಸ್ವಾಯತ್ತತೆ ಮತ್ತು ಭೂಭಾಗದ ವಿರುದ್ಧದ ಆಕ್ರಮಣ ಅಂತ ಪರಿಗಣಿಸ್ತವೆ. ವ್ಲಾಡಿಮಿರ್ ಜೆಲೆನ್ಸ್ಕಿ ಉಕ್ರೇನ್ನ ಪ್ರಸ್ತುತ ಅಧ್ಯಕ್ಷರಾಗಿದ್ದು, ಅವರು ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆ ನಟ ಮತ್ತು ಕಾಮಿಡಿಯನ್ ಆಗಿ ಪ್ರಸಿದ್ಧರಾಗಿದ್ದರು. ವಿಶೇಷವಾಗಿ ಅವರು ಅಭಿನಯಿಸಿದ ಸರ್ವೆಂಟ್ ಆಫ್ ದಿ ಪೀಪಲ್ ಎಂಬ ಟಿವಿ ಶೋನಲ್ಲಿ ಸಾಮಾನ್ಯ ಶಿಕ್ಷಕನೊಬ್ಬ ಅಚಾನಕ್ ದೇಶದ ಅಧ್ಯಕ್ಷನಾಗುವ ಪಾತ್ರದಲ್ಲಿ ಅವರು ನಟಿಸಿದ್ರು. ಇದೇ ಕತೆ ನಂತರ ಅವರ ನಿಜ ಜೀವನದಲ್ಲೂ ಕೂಡ ನಿಜವಾಯಿತು. 2019ರ ಚುನಾವಣೆಯಲ್ಲಿ ಭ್ರಷ್ಟಾಚಾರ ವಿರೋಧಿ ಭರವಸೆಗಳು ಮತ್ತು ಹೊಸ ನಾಯಕತ್ವದ ಬದಲಾವಣೆಯಿಂದಾಗಿ ಅವರು ಭಾರೀ ಬಹುಮತದೊಂದಿಗೆ ಗೆದ್ದು ಉಕ್ರೇನ್ ಅಧ್ಯಕ್ಷರಾಗ್ತಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷದ ಮೂಲ 2014ರಿಂದ ಆರಂಭವಾಗುತ್ತೆ. 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಸಂಪೂರ್ಣ ಮಟ್ಟದ ದಾಳಿಯನ್ನು ಆರಂಭಿಸುತ್ತೆ.
ಇದರ ಪರಿಣಾಮವಾಗಿ ಉಕ್ರೇನ್ ತನ್ನ ದೇಶವನ್ನು ರಕ್ಷಿಸೋದಕ್ಕೋಸ್ಕರ ಯುದ್ಧವನ್ನು ಮಾಡ್ತಾ ಇದೆ. ಇದು ದಾಳಿ ಆರಂಭಿಸಿದ ಯುದ್ಧ ಅಲ್ಲ, ಬದಲಾಗಿ ತನ್ನ ಸ್ವಾಯತ್ತತೆ ಮತ್ತು ಭೂಭಾಗವನ್ನು ಕಾಪಾಡಿಕೊಳ್ಳೋದಕ್ಕೆ ನಡೀತಾ ಇರೋ ಒಂದು ರಕ್ಷಣಾತ್ಮಕ ಹೋರಾಟವಾಗಿದೆ. ಅಧ್ಯಕ್ಷ ಜೆಲೆನ್ಸ್ಕಿ ಈ ಸಮಯದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಾಯವನ್ನು ಪಡೆಯೋದಕ್ಕೆ, ದೇಶದ ರಕ್ಷಣೆಯನ್ನು ಬಲಪಡಿಸೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದರಾದರೂ ಕೂಡ ಯುದ್ಧದ ವಿಚಾರಗಳು ಬಂದಾಗ ಅವರ ನಡೆ ತುಂಬ ಕ್ರೇಜಿ ಅಂತ ಅನಿಸುತ್ತೆ. ಸ್ನೇಹಿತರೆ, ಚೆರ್ನೋಬಿಲ್ ದುರ್ಘಟನೆ ವಿಶ್ವದಲ್ಲಿ ಒಂದು ಮರೆಯಲಾಗದ ದಿನ. ಮಾನವ ಇತಿಹಾಸದಲ್ಲಿ ಕೆಲವು ಘಟನೆಗಳು ಎಂದಿಗೂ ಕೂಡ ಮಸಕಾಗೋದಿಲ್ಲ. ಅವು ನೋವು ಮತ್ತು ಪಾಠಗಳಾಗಿ ಉಳಿತವೆ. ಅಂತಹ ಒಂದು ಭಯಾನಕ ದಿನ ಅಂತಂದರೆ ಏಪ್ರಿಲ್ 26, 1986 ಉಕ್ರೇನ್ನ ಚೆರ್ನೋಬಿಲ್ ಅಣು ವಿದ್ಯುತ್ ಸ್ಥಾವರದಲ್ಲಿ ಸಂಭವಿಸಿದ ಒಂದು ದುರಂತ ಇದು. ಒಂದು ಸಾಮಾನ್ಯ ಪರೀಕ್ಷೆಯ ವೇಳೆ ಸಂಭವಿಸಿದ ತಪ್ಪುಗಳು ರಿಯಾಕ್ಟರ್ ನಂಬರ್ 4ರಲ್ಲಿ ಭೀಕರ ಸ್ಫೋಟಕ್ಕೆ ಕಾರಣವಾಗ್ತವೆ. ವಿಷಕಾರಿ ರೇಡಿಯೇಷನ್ ಗಾಳಿಯ ಮೂಲಕ ಸಾವಿರಾರು ಕಿಲೋಮೀಟರ್ ದೂರ ಹರಡ್ತವೆ. ಇದರ ಪರಿಣಾಮವಾಗಿ ಪ್ರೀಪ್ಯಾಟ್ ನಗರ ಕೆಲವೇ ಗಂಟೆಗಳಲ್ಲಿ ಖಾಲಿಯಾಗುತ್ತೆ. ಜನ ತಮ್ಮ ಮನೆ, ಜೀವನ ಎಲ್ಲವನ್ನು ಬಿಟ್ಟು ಹಿಂದಕ್ಕೆ ಹೊರಡಬೇಕಾಗುತ್ತೆ. ಕಣ್ಣಿಗೆ ಕಾಣಿಸದ ರೇಡಿಯೇಷನ್ ಅನೇಕ ವರ್ಷಗಳವರೆಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಸರ ಹಾನಿಯನ್ನು ಉಂಟು ಮಾಡುತ್ತೆ. ಲಕ್ಷಾಂತರ ಜನರ ಬದುಕನ್ನು ಬದಲಿಸುತ್ತೆ. ಇಂದಿಗೂ ಕೂಡ ಆ ಪ್ರದೇಶದ ಖಾಲಿ ಕಟ್ಟಡಗಳು, ನಿಶ್ಶಬ್ದ ಬೀದಿಗಳು ಆ ದಿನದ ಭೀಕರ ನೆನಪುಗಳನ್ನು ಹೊತ್ತು ನಿಂತಿವೆ. ಚೆರ್ನೋಬಿಲ್ ದುರಂತದಿಂದ ನಾವು ಕಲಿಬೇಕಾಗಿರೋ ವಿಚಾರ ಏನು ಅಂದರೆ, ತಂತ್ರಜ್ಞಾನ ಎಷ್ಟು ಶಕ್ತಿಯುತವೋ ಅದನ್ನು ಜವಾಬ್ದಾರಿಯಿಂದ ಬಳಸದೆ ಹೋದರೆ ಅದು ಎಷ್ಟು ವಿನಾಶಕಾರಿ ಎನ್ನುವ ಕಠಿಣ ಪಾಠವನ್ನು ಇದು ಕಲಿಸುತ್ತೆ. ಇಂದು ಈ ಪ್ರೀಪ್ಯಾಟ್ ಪಟ್ಟಣಕ್ಕೆ ಗೋಸ್ಟ್ ಟೌನ್ಸ್ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಸಾವಿರಾರು ಜನರ ಜೀವನದಿಂದ ತುಂಬಿದ್ದ ಈ ನಗರ ಇಂದು ಖಾಲಿ ಕಟ್ಟಡಗಳು, ಜಂಗು ಹಿಡಿದ ಆಟೋಪಕರಣಗಳು, ನಿಶ್ಶಬ್ದ ಬೀದಿಗಳೊಂದಿಗೆ ಒಂದು ಭಯಾನಕ ನೆನಪಾಗಿ ಉಳಿದಿದೆ. ಇಂಟ್ರೆಸ್ಟಿಂಗ್ಲಿ, ಇಂದಿನ ದಿನಗಳಲ್ಲಿ ನಿಯಂತ್ರಿತ ಪ್ರವಾಸಗಳನ್ನು ಸರ್ಕಾರದ ಅನುಮತಿಯೊಂದಿಗೆ ಇಲ್ಲಿ ಆಯೋಜಿಸಲಾಗುತ್ತೆ. ಇಲ್ಲಿನ ಕೆಲವು ಪ್ರದೇಶಗಳಲ್ಲಿ ರೇಡಿಯೇಷನ್ ಮಟ್ಟಗಳು ಇನ್ನೂ ಅಪಾಯಕಾರಿಯಾಗಿದ್ದರೂ ಕೂಡ ಮಾರ್ಗದರ್ಶನದೊಂದಿಗೆ ಇಲ್ಲಿ ಭೇಟಿ ನೀಡೋದಕ್ಕೆ ಒಂದು ಅವಕಾಶ ಇದೆ. ಸ್ನೇಹಿತರೆ, ಉಕ್ರೇನ್ ವಿಶ್ವದ ಅತಿ ದೊಡ್ಡ ಸೂರ್ಯಕಾಂತಿ ಬೀಜ ಉತ್ಪಾದಕರಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅದರ ನಂತರ ರಷ್ಯಾ ಬರುತ್ತೆ. ಉಕ್ರೇನ್ನಲ್ಲಿ ಸೂರ್ಯಕಾಂತಿ ಬೆಳೆ ಅತ್ಯಂತ ವ್ಯಾಪಕವಾಗಿ ಬೆಳೆಯಲ್ಪಡುತ್ತೆ. ಉಕ್ರೇನ್ ಜಾಗತಿಕ ಮಟ್ಟದಲ್ಲಿ ಸೂರ್ಯಕಾಂತಿ ಎಣ್ಣೆ ಉತ್ಪಾದನೆಯಲ್ಲಿ ಮತ್ತು ರಫ್ತಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತೊಂದು ಕಡೆ ಯುನೈಟೆಡ್ ಸ್ಟೇಟ್ಸ್ ವಿಶ್ವದಲ್ಲಿ ಸೂರ್ಯಕಾಂತಿ ಬೀಜ ಉತ್ಪಾದನೆಯಲ್ಲಿ ಸುಮಾರು 10ನೇ ಸ್ಥಾನದಲ್ಲಿದೆ. ಉಕ್ರೇನನ್ನು ಈ ಕಾರಣಗಳಿಗಾಗಿ ಬ್ರೆಡ್ ಬ್ಯಾಸ್ಕೆಟ್ ಆಫ್ ಯುರೋಪ್ ಎಂದು ಕರೆಯಲಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಕಂಡುಬರೋ ಫಲವತ್ತಾದ ಕಪ್ಪು ಮಣ್ಣು ಗೋಧಿ ಮತ್ತು ಧಾನ್ಯ ಬೆಳೆಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಈ ವಿಶಾಲ ಕೃಷಿ ಭೂಮಿಯ ಕಾರಣದಿಂದ ಉಕ್ರೇನ್ ಇಂದಿಗೂ ಕೂಡ ವಿಶ್ವದ ಪ್ರಮುಖ ಗೋಧಿ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಟನಲ್ ಆಫ್ ಲವ್ ಬಗ್ಗೆ ಕೇಳಿದ್ದೀರಾ? ಕೇಳಿರದಿದ್ದರೆ ಆಶ್ಚರ್ಯ ಏನಿಲ್ಲ. ಯಾಕೆಂದರೆ ಇದು ಜಗತ್ತಿನ ಅತ್ಯಂತ ವಿಶಿಷ್ಟ ಮತ್ತು ಸುಂದರ ಸ್ಥಳಗಳಲ್ಲೇ ಒಂದಾಗಿದೆ. ಉಕ್ರೇನ್ನ ಪಶ್ಚಿಮ ಭಾಗದಲ್ಲಿರೋ ಒಂದು ಸಣ್ಣ ಪಟ್ಟಣ ಇದು. ಕ್ಲೆವೆನ್ ಮೂಲಕ ಹಾದು ಹೋಗೋ ಈ ಪ್ರಸಿದ್ಧ ಸ್ಥಳವನ್ನು ಟನಲ್ ಆಫ್ ಲವ್ ಎಂದು ಕರೆಯಲಾಗುತ್ತೆ. ಇದು ಒಂದು ನೈಸರ್ಗಿಕ ರೈಲು ಸುರಂಗವಾಗಿದ್ದು, ರೈಲು ಹಾದಿಯ ಎರಡೂ ಬದಿಗಳಲ್ಲಿ ಬೆಳೆದಿರೋ ಮರಗಳು ಒಂದು ಸುಂದರ ಹಸಿರು ಕಮಾನ್ ರೂಪದಲ್ಲಿ ಬೆಳೆದುಕೊಂಡಿದ್ದಾವೆ. ಈ ಮೋಹಕ ದೃಶ್ಯ ವರ್ಷಪೂರ್ತಿ ವಿಭಿನ್ನ ಋತುಗಳಲ್ಲಿ ವಿಭಿನ್ನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ವಿಶ್ವದಾದ್ಯಂತ ಪ್ರವಾಸಿಗರನ್ನ ಇಲ್ಲಿಗೆ ಆಕರ್ಷಿಸುತ್ತೆ. ಈ ಸುರಂಗದ ಇತಿಹಾಸ ತುಂಬ ಕೌತುಕತೆಯಿಂದ ಕೂಡಿದೆ. ಈ ಮಾರ್ಗವನ್ನು ಕೋಲ್ಡ್ ವಾರ್ ಟೈಮ್ನಲ್ಲಿ ಸೈನಿಕ ಉದ್ದೇಶಗಳಿಗೆ ಬಳಸಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಆದರೆ ಇದು ಇಂದು ಪ್ರೀತಿಯ ಸಂಕೇತವಾಗಿ ಪ್ರಸಿದ್ಧವಾಗಿದೆ. ಸ್ಥಳೀಯ ದಂತಕಥೆಗಳ ಪ್ರಕಾರ ಇಲ್ಲಿ ಭೇಟಿ ನೀಡೋ ಪ್ರೇಮಿ ಜೋಡಿಗಳು ತಮ್ಮ ಮನದ ಆಸೆಯನ್ನು ಕೇಳ್ಕೊಂಡ್ರೆ ಅದು ನಿಜವಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇದೇ ಕಾರಣಕ್ಕೆ ಇದಕ್ಕೆ ಪ್ರೀತಿಯ ಸುರಂಗ ಅಂತ ಕರೀತಾರೆ. ಸ್ನೇಹಿತರೆ, ಉಕ್ರೇನ್ ವಿಶ್ವದ ಅತ್ಯಂತ ಆಳವಾದ ಮೆಟ್ರೋ ನಿಲ್ದಾಣಕ್ಕೆ ನೆಲೆಯಾಗಿದೆ. ಉಕ್ರೇನ್ನ ರಾಜಧಾನಿ ಕೀವ್ನಲ್ಲಿರೋ ಅರ್ಸೆನಾಲ್ನ ಮೆಟ್ರೋ ಸ್ಟೇಷನ್ ವಿಶ್ವದ ಅತ್ಯಂತ ಆಳವಾದ ಮೆಟ್ರೋ ನಿಲ್ದಾಣವಾಗಿದೆ. ಇದು ಸುಮಾರು 105 ಮೀಟರ್ ಭೂಗತದಲ್ಲಿ ನಿರ್ಮಾಣವಾಗಿದೆ. ಈ ನಿಲ್ದಾಣವನ್ನು 1960ರ ನವೆಂಬರ್ನಲ್ಲಿ ಸೋವಿಯತ್ ಯೂನಿಯನ್ ನಿರ್ಮಿಸಿತ್ತು. ಇದು ಕ್ಯೂ ಮೆಟ್ರೋ ಯೋಜನೆಯ ಮೊದಲ ಹಂತದ ಭಾಗವಾಗಿ ನಿರ್ಮಾಣವಾಗಿತ್ತು. ಈ ನಿಲ್ದಾಣ ಇಷ್ಟು ಆಳದಲ್ಲಿರೋ ಪ್ರಮುಖ ಕಾರಣ ಏನು ಅಂತಂದರೆ ಆ ನಗರದ ಭೌಗೋಳಿಕ ಸ್ಥಿತಿ. ವಿಶೇಷವಾಗಿ ಡಿನ್ಪ್ರೋ ರಿವರ್ ಸುತ್ತಮುತ್ತಲಿನ ಎತ್ತರದ ತಗ್ಗು ಪ್ರದೇಶಗಳು, ಜೊತೆಗೆ ಶೀತಲ ಯುದ್ಧ ಕಾಲದಲ್ಲಿನ ಸುರಕ್ಷತೆಯ ದೃಷ್ಟಿಯಿಂದ ಈ ಮೆಟ್ರೋ ನಿಲ್ದಾಣವನ್ನು ಇಷ್ಟು ಆಳವಾಗಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಈ ನಿಲ್ದಾಣದ ಎಸ್ಕಲೇಟರ್ಗಳು ತುಂಬ ಉದ್ದವಾಗಿದ್ದಾವೆ. ಅಂದರೆ ಈ ಎಸ್ಕಲೇಟರ್ಗಳಲ್ಲಿ ಕೆಳಗಡೆ ಇಳಿಯೋದಕ್ಕೆ ಸುಮಾರು 4ರಿಂದ 5 ನಿಮಿಷಗಳಷ್ಟು ಟೈಮ್ ತಗೊಳುತ್ತೆ. ಈ ಎಸ್ಕಲೇಟರ್ಗಳಲ್ಲಿ ಇಳಿತಾ ಇದ್ದರೆ ಎಲ್ಲೋ ಒಂದು ರೀತಿಯಲ್ಲಿ ಪಾತಾಳಕ್ಕೆ ಇಳಿತಾ ಇದ್ದೀವೇನೋ ಎನ್ನುವ ಫೀಲ್ ಆಗುತ್ತೆ. ಇದು ಈ ದೇಶದ ಒಂದು ಅದ್ಭುತ ಇಂಜಿನಿಯರಿಂಗ್ ಗುರುತಾಗಿದೆ. ಸ್ನೇಹಿತರೆ, ನೀವು ಸೀಮೆಎಣ್ಣೆ ದೀಪದ ಬಗ್ಗೆ ಕೇಳಿದ್ದೀರಾ? ನಮ್ಮಲ್ಲಿ ಈ 70s ಮತ್ತು 80s ಪೀಪಲ್ಗೆ ಖಂಡಿತ ಇದು ಗೊತ್ತಿರುತ್ತೆ. ಕುತೂಹಲಕಾರಿಯಾಗಿ ಇದರ ಆವಿಷ್ಕಾರ ಉಕ್ರೇನ್ ಇತಿಹಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ. 1853ರಲ್ಲಿ ಇಂದಿನ ಉಕ್ರೇನ್ ಲೀವ್ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದ ಔಷಧಿಕಾರರಾದ ಇಗ್ನಿಸಿ ಲುಕಾಜೆವಿಚ್ ಮತ್ತು ಜಾಂಜೆ ಕ್ರೂಡ್ ಆಯಿಲನ್ನು ಸಂಸ್ಕರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅವರು ಮೂಲತಃ ಬೇರೆ ಪದಾರ್ಥವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆ ಪ್ರಕ್ರಿಯೆಯಲ್ಲಿ ಹೊಗೆಯನ್ನು ಕಡಿಮೆ ಉಂಟು ಮಾಡೋ ಮತ್ತು ದುರ್ವಾಸನೆ ಕಡಿಮೆ ಇರೋ ಮತ್ತು ಚೆನ್ನಾಗಿ ಉರಿಯೋ ಹೊಸ ಇಂಧನವನ್ನು ಅವರು ಕಂಡುಹಿಡಿತಾರೆ.
ಅದನ್ನೇ ನಾವು ಇಂದು ಕೆರೋಸಿನ್ ಅಥವಾ ಸೀಮೆ ಎಣ್ಣೆ ಅಂತ ಕರಿತೀವಿ. ಈ ಸೀಮೆ ಎಣ್ಣೆಯನ್ನು ದೀಪದಲ್ಲಿ ಬಳಸೋ ಆಲೋಚನೆ ಅವರಿಂದಲೇ ಆರಂಭವಾಗಿದ್ದು, ಮೊದಲ ಸೀಮೆ ಎಣ್ಣೆ ದೀಪವನ್ನು ಅವರ ಔಷಧಾಲಯದಲ್ಲಿ ಬಳಕೆ ಮಾಡಲಾಯಿತು. ಇದು ಸಾಮಾನ್ಯ ಮೇಣದ ಬತ್ತಿಗಳಿಗಿಂತ ಹೆಚ್ಚು ಬೆಳಕನ್ನು ನೀಡ್ತಾ ಇತ್ತು ಮತ್ತು ಪರಿಣಾಮಕಾರಿಯಾಗಿತ್ತು. ಅವರು ಮುಂದೆ 1854ರಲ್ಲಿ ವಿಶ್ವದ ಮೊದಲ ಆಧುನಿಕ ತೈಲ ಗಣಿಗಳಲ್ಲಿ ಒಂದನ್ನು ಅಭಿವೃದ್ಧಿಪಡಿಸ್ತಾರೆ. ಇವರು ಪ್ರಾರಂಭಿಕ ತೈಲ ಸಂಸ್ಕರಣಾ ವಿಧಾನಗಳಿಗೂ ಕೂಡ ಕಾರಣರಾಗಿದ್ದರು ಎನ್ನುವುದು ಅಚ್ಚರಿ ತರಿಸುತ್ತೆ. ಸ್ನೇಹಿತರೆ, ಇದುವರೆಗೆ ನಿರ್ಮಿಸಲಾದ ಅತ್ಯಂತ ಭಾರವಾದ ವಿಮಾನ ಉಕ್ರೇನ್ನ ಕ್ಯೂ ನಗರದಲ್ಲೇ ಅಭಿವೃದ್ಧಿಪಡಿಸಲಾಯಿತು ಅಂದರೆ ನಿಮಗೆ ಆಶ್ಚರ್ಯ ತರಿಸುತ್ತೆ. ಆಂಥೋ AN 225 ಬ್ರಿಯಾ ಇದು ಜಗತ್ತಿನ ಇತಿಹಾಸದಲ್ಲೇ ಅತಿ ದೊಡ್ಡ ಮತ್ತು ಭಾರವಾದ ವಿಮಾನವಾಗಿದೆ. ಇದರ ಗರಿಷ್ಠ ಟೇಕಪ್ ತೂಕ ಸುಮಾರು 640 ಟನ್ಗಳಷ್ಟಿದೆ. ಈ ವಿಮಾನ ಸುಮಾರು 250 ಟನ್ಗಳಿಗಿಂತ ಹೆಚ್ಚು ಭಾರವನ್ನು ಹೊರುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಜಗತ್ತಿನ ಅತಿ ದೊಡ್ಡ ಕಾರ್ಗೋ ವಿಮಾನ ಅಂತ ಗುರುತಿಸಿಕೊಂಡಿದೆ. ಇದನ್ನು ವಿಶೇಷವಾಗಿ ಬ್ಯೂರನ್ ಸ್ಪೇಸ್ ಶಟಲನ್ನು ಸಾಗಿಸೋದಕ್ಕೆ ವಿನ್ಯಾಸಗೊಳಿಸಲಾಗಿತ್ತು. ಇದರ ವಿಂಗ್ ಪ್ಯಾನ್ ಸುಮಾರು 88.4 ಮೀಟರ್ ಆಗಿದ್ದು, ಇದು ಯಾವುದೇ ಕಾರ್ಯನಿರ್ವಹಣೆಯಲ್ಲಿದ್ದ ವಿಮಾನಗಳಿಗಿಂತ ವಿಶಾಲವಾಗಿತ್ತು. ಇದನ್ನು ನಿಜವಾಗಿಯೂ ಆಕಾಶದಲ್ಲಿ ಹಾರುವ ಒಂದು ದೈತ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಉಕ್ರೇನ್ ಒಂದು ಕಾಲದಲ್ಲಿ ಜಗತ್ತಿನ ಅತಿ ದೊಡ್ಡ ಪರಮಾಣು ಶಸ್ತ್ರಾಗಾರಗಳಲ್ಲಿ ಒಂದನ್ನು ಹೊಂದಿತ್ತು ಅಂದರೆ ಬಹಳ ಜನರಿಗೆ ಆಶ್ಚರ್ಯ ಆಗುತ್ತೆ. 1991ಕ್ಕಿಂತ ಮೊದಲು ಉಕ್ರೇನ್ ಸೋವಿಯತ್ ಯೂನಿಯನ್ನ ಒಂದು ಭಾಗ ಆಗಿತ್ತು. ಅದಕ್ಕೆ ಮುಂಚೆ ಉಕ್ರೇನ್ನ ಭೂಪ್ರದೇಶದಲ್ಲಿ ಸಾವಿರಾರು ಪರಮಾಣು ಶಸ್ತ್ರಾಸ್ತ್ರಗಳು ಸ್ಥಾಪಿತವಾಗಿದ್ವು. ಸೋವಿಯತ್ ಒಕ್ಕೂಟ ಒಡೆದೋದ ನಂತರ ಉಕ್ರೇನ್ ಆಕಸ್ಮಿಕವಾಗಿ ವಿಶ್ವದ 3ನೇ ಅತಿ ದೊಡ್ಡ ಪರಮಾಣು ಶಕ್ತಿಯ ರಾಷ್ಟ್ರವಾಗಿ ಪರಿಣಮಿಸಿತು. ಅದರ ಬಳಿ ಈಗ ಸುಮಾರು 1700ಕ್ಕಿಂತ ಹೆಚ್ಚು ಪರಮಾಣು ವಾರ್ ಹೆಡ್ಗಳಿದ್ದಾವೆ. ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದ್ದಾವೆ. ಭಾರೀ ಬಾಂಬರ್ ವಿಮಾನಗಳು ಕೂಡ ಇದ್ವು. ಆದರೆ ಉಕ್ರೇನ್ ಸ್ವಾತಂತ್ರ್ಯ ನಂತರ ಶಾಂತಿಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಬುಡಾಪೆಸ್ಟ್ ಮೆಮೊರಂಡಮ್ ಎಂಬ ಅಂತಾರಾಷ್ಟ್ರೀಯ ಒಪ್ಪಂದದಡಿ ಉಕ್ರೇನ್ ತನ್ನ ಎಲ್ಲ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸೋದಕ್ಕೆ ಒಪ್ಪಿಕೊಳ್ಳುತ್ತೆ. ಇದರ ಬದಲಾಗಿ ಅಮೆರಿಕ, ರಷ್ಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಉಕ್ರೇನ್ನ ಸ್ವಾಯತ್ತತೆ ಮತ್ತು ಭೌಗೋಳಿಕ ಅಖಂಡತೆಗೆ ಭದ್ರತಾ ಭರವಸೆಗಳನ್ನು ನೀಡ್ತವೆ. ಉಕ್ರೇನ್ ತನ್ನ ಭದ್ರತೆಗೆ ಮಹತ್ವವನ್ನು ನೀಡುವ ರಾಷ್ಟ್ರ ಆಗಿದ್ದು, ಇಂದು ಸೈನಿಕ ವ್ಯವಸ್ಥೆ ಕಾಲಕ್ರಮೇಣ ಬಲಿಷ್ಠಗೊಂಡಿದೆ. ಈ ದೇಶದ ಆರ್ಮಡ್ ಫೋರ್ಸಸ್, ಭೂಪಡೆ, ನೌಕಾಪಡೆ ಮತ್ತು ವಾಯುಪಡೆ ಇವೆಲ್ಲವೂ ಕೂಡ ರಷ್ಯಾಗೆ ಸೆಡ್ಡುಡಿತಿದ್ದಾವೆ. ಆದರೆ 2022ರಿಂದ ಯುದ್ಧದ ಕಾರಣದಿಂದಾಗಿ ಈ ದೇಶದ ಎಕಾನಮಿ ಒಂದು ಮಟ್ಟಕ್ಕೆ ಕುಸಿತೋಗ್ಬಿಟ್ಟಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಇಂದು ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಎನ್ನುವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸ್ನೇಹಿತರೆ, ಜಗತ್ತಿನ ಅತ್ಯಂತ ಅಪರೂಪದ ಮತ್ತು ದುಬಾರಿ ವೈನ್ಗಳಲ್ಲಿ ಒಂದನ್ನು ಉಕ್ರೇನ್ನ ಪ್ರದೇಶದ ಇತಿಹಾಸದೊಂದಿಗೆ ಸಂಪರ್ಕಿಸಲಾಗುತ್ತೆ. ಕ್ರಿಮಿಯಾ ಪ್ರದೇಶದಲ್ಲಿರೋ ಪ್ರಸಿದ್ಧ ಮೆಜೆಂಡ್ರಾ ವೈನರಿ ಯುರೋಪಿನ ಅತ್ಯಂತ ಹಳೆಯ ವೈನ್ ಸೆಲ್ಲಾರ್ಗಳಲ್ಲಿ ಒಂದಾಗಿದೆ. ಇಲ್ಲಿ 1775ರ ಅಪರೂಪದ ಶೆರಿ ವೈನ್ ಉತ್ಪಾದಿಸಲ್ಪಡುತ್ತೆ. ಅದರ ವಿಶಿಷ್ಟ ರುಚಿ, ಆಳವಾದ ಚಿನ್ನದ ಬಣ್ಣ, ಶ್ರೀಮಂತ ಪರಿಮಳಕ್ಕಾಗಿ ಇದು ಪ್ರಸಿದ್ಧವಾಗಿದೆ. ಈ ವೈನ್ಗಳು ಎಷ್ಟು ಅಪರೂಪವಾಗಿದ್ವು ಅಂದರೆ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಕೂಡ ಈ ವೈನರಿಯಲ್ಲಿನ ವಿಂಟೇಜ್ ವೈನ್ಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಆದೇಶಿಸಿದ್ದ. 2001ರಲ್ಲಿ ಸೋತ್ಬಿ ಹರಾಜಿನಲ್ಲಿ 1775ರ ಶರಿಯ ಒಂದು ಬಾಟ್ಲಿ $43,500 ಮಾರಾಟವಾಗುತ್ತೆ. ಈ ದೇಶದ ವೈನ್ ಒಂದು ಪಾನೀಯವಲ್ಲ, ಅದು ಇತಿಹಾಸ, ಸಂಸ್ಕೃತಿ ಮತ್ತು ಐಶ್ವರ್ಯದ ಪ್ರತೀಕವಾಗಿದೆ. ಸ್ನೇಹಿತರೆ, ಈ ದೇಶದ ರಾಜಧಾನಿ ಕ್ಯೂ ನಗರವಾಗಿದೆ. ಇದು ಪೂರ್ವ ಯುರೋಪಿನ ಹಳೆಯ ಮತ್ತು ಐತಿಹಾಸಿಕ ನಗರಗಳಲ್ಲಿ ಒಂದಾಗಿದೆ. ಇದರ ಇತಿಹಾಸ 1400 ವರ್ಷಗಳಿಗಿಂತಲೂ ಹೆಚ್ಚು ಹಳೆಯದು. ಒಂದು ಕಾಲದಲ್ಲಿ ಇದು ಕಿವನ್ರಸ್ ಎನ್ನುವ ಶಕ್ತಿಶಾಲಿ ರಾಜ್ಯದ ಕೇಂದ್ರವಾಗಿತ್ತು. ಡಿಪ್ರೋ ನದಿ ದಡದಲ್ಲಿರೋ ಇದು ಎತ್ತರದ ಗುಡ್ಡಗಳು, ಹಸಿರು ಪ್ರದೇಶಗಳಿಂದ ಕೂಡಿದೆ. ಈ ನಗರದ ನೈಸರ್ಗಿಕ ಸೌಂದರ್ಯ ಮತ್ತು ಹಳೆಯ ವಾಸ್ತುಶಿಲ್ಪಗಳ ಸಂಯೋಜನೆ ಕೀವನ್ನು ಒಂದು ವಿಶಿಷ್ಟ ನಗರವನ್ನಾಗಿಸುತ್ತೆ. ಕೀವ್ ತನ್ನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳಿಗೆ ಬಹಳ ಪ್ರಸಿದ್ಧವಾಗಿದೆ. ಉದಾಹರಣೆಗೆ ಸೈಂಟ್ ಸೋಫಿಯಾ ಕೆಥೆಡ್ರಲ್ ವಿಶ್ವ ಪರಂಪರೆಯ ತಾಣವಾಗಿದೆ. ಇದು ಅದ್ಭುತ ಗುಂಬಜಗಳು ಮತ್ತು ಚಿತ್ರಕಲೆಗಳಿಗೆ ಪ್ರಸಿದ್ಧವಾಗಿದೆ. ಇದಲ್ಲದೆ ಇಲ್ಲಿರುವ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಉಕ್ರೇನ್ನ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ, ವಿಶೇಷವಾಗಿ ಯೂರೋಮೈಡಾನ್ ಸಮಯದಲ್ಲಿ. ಆಧುನಿಕವಾಗಿ ಕ್ಯೂ ಒಂದು ವೇಗವಾಗಿ ಬೆಳೀತಿರೋ ನಗರ ಆಗಿದ್ದು, ತಂತ್ರಜ್ಞಾನ, ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಇಲ್ಲಿ ವಿಶ್ವಮಟ್ಟದ ವಿಶ್ವವಿದ್ಯಾಲಯಗಳು, ಉದ್ಯಾನವನಗಳು, ರೆಸ್ಟೋರೆಂಟ್ಗಳು ಮತ್ತು ನೈಟ್ ಲೈಫ್ಗೆ ಇದು ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇಲ್ಲಿಯ ಕಾರ್ಪಥಿಯನ್ ಮೌಂಟೇನ್ಸ್ ಯುರೋಪಿನ ಪ್ರಮುಖ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ. ಇದು ಉಕ್ರೇನ್ನ ಪಶ್ಚಿಮ ಭಾಗದಲ್ಲಿ ವಿಶಾಲವಾಗಿ ಹರಡಿಕೊಂಡಿರೋ ಒಂದು ಪರ್ವತ ಶ್ರೇಣಿಯಾಗಿದೆ. ಈ ಪರ್ವತಗಳು ಉಕ್ರೇನ್ ಮಾತ್ರವಲ್ಲದೆ ಪೋಲ್ಯಾಂಡ್, ರೊಮೇನಿಯಾ, ಸ್ಲೋವೇಕಿಯಾ ಮತ್ತು ಇತರ ಯುರೋಪಿನ ದೇಶಗಳ ಮೂಲಕವೂ ಕೂಡ ವಿಸ್ತರಿಸಿಕೊಂಡಿವೆ. ಈ ಪ್ರದೇಶ ಹಸಿರು ಕಾಡುಗಳು, ಮಲೆನಾಡಿನ ಹಳ್ಳಿಗಳು, ನದಿಗಳು ಮತ್ತು ಅದ್ಭುತ ನೈಸರ್ಗಿಕ ದೃಶ್ಯಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿರುವ ಹೋವರ್ಲಾ ಉಕ್ರೇನ್ನ ಅತಿ ಎತ್ತರದ ಪರ್ವತವಾಗಿದೆ. ಇದು ಸಾಹಸ ಪ್ರಿಯರಿಗೆ ಹೈಕಿಂಗ್ ಮಾಡುವ ಅತ್ಯಂತ ಜನಪ್ರಿಯ ಸ್ಥಳವಾಗಿದೆ. ಸ್ನೇಹಿತರೆ, ಇತಿಹಾಸ, ಸಂಸ್ಕೃತಿ, ಪ್ರಕೃತಿ ಮತ್ತು ಆಶ್ಚರ್ಯಗಳಿಂದ ತುಂಬಿದ ದೇಶ ಉಕ್ರೇನ್. ಈ ವಿಡಿಯೋ ಮೂಲಕ ನಮಗೆ ಹೊಸ ವಿಚಾರಗಳು ತಿಳಿದಿವೆ ಅಂತ ಭಾವಿಸ್ತೇವೆ. ನಮ್ಮ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.